ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪರಾತ್ ತೊಗೋತೀನಿ ರೀ. ಈಗ ಇದಕ್ಕೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವೇನ್ ತೊಗೊಂಡಿನಿ ರೀ, ಅವು ತಿಕ್ಕಿ ಹಾಕ್ಕೋತೀನಿ ನೋಡಿರಿ. ತಿಕ್ಕಿ ಹಾಕೋದ್ರಿಂದ ಘಮ ಬರ್ತೈತೆ ರೀ, ಹಂಗಾಗಿ ತಿಕ್ಕಿ ಹಾಕೋಬೇಕು ರೀ. 1-2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಇದೇನು ಎಣ್ಣೆಯನ್ನು ಬಿಸಿ ಮಾಡಿಲ್ಲ ರೀ, ಹಂಗೆ ಹಸಿ ಎಣ್ಣೆನೇ ಹಾಕ್ಕೊಂಡೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ನಾರ್ಮಲಾಗಿ ನಾವು ಪುರಿ ಹಿಟ್ಟಿಗೆ ನಾದ್ಕೋತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು ರೀ. ಈ ರೆಸಿಪಿನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈ ರೆಸಿಪಿ ನೀವು ಗೋಧಿ ಹಿಟ್ಟಲೇನು ಮಾಡ್ಕೋಬೋದು ರೀ. ಗೋಧಿ ಹಿಟ್ಟಲೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಅಂತ ನಾನು ಮೈದಾ ಹಿಟ್ಟು ಹಾಕಿ ಮಾಡಾಕತ್ತೀನಿ. ನೀವು ಅನ್ಬೋದು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲಲ್ರಿ, ನಿಮ್ಗೆ ಇದು ಗೋಧಿ ಹಿಟ್ಟು ಹಾಕಿ ಮಾಡ್ಬೇಕ್ರಿ ಅಂತ ಅನ್ಬೋದು. ಆದ್ರೆ ಚಲೋ ಬರ್ಬೇಕಂದ್ರೆ ಮೈದಾ ಹಿಟ್ಟು ಹಾಕೋಬೇಕಾಗ್ತೈತೆ. ಹಾಗಾಗಿ ನಾನು ಮೈದಾ ಹಿಟ್ಟು ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತೀನಿ ರೀ. ನೀವು ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ ಮೈದಾ ಹಿಟ್ಟು ಬ್ಯಾಡ ಅನ್ನೋದಾದ್ರೆ ನೀವು ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ರೀ. ಈ ರೀತಿ ಚಲೋ ಹೊತ್ತಿಗೆ ಹಿಟ್ಟು ನಾದ್ಕೋಬೇಕು ರೀ. ಈಗ ನೋಡಿರಿ, ನಾ ಈ ರೀತಿ ನಾದ್ಕೊಂಡು ನೋಡಿರಿ. ಹಿಟ್ಟು ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ ರೀ. ಈ ಹದ ಇದ್ರೆ ಸಾಕು ರೀ. ಇದೊಂದು ಹಿಟ್ಟು 5 ನಿಮಿಷ ಏನಿಲ್ಲ ರೀ, ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ರೀ. ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ಎಣ್ಣೆ ಬಿಸಿ ಆಗೈತೆ ರೀ. ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಸೊಂಪು ಹಾಕ್ಕೊತೀನಿ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ನೋಡಿರಿ. ಇದೆಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊತೀನಿ ರೀ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ನಾನು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ, ಅದೆಲ್ಲ ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಧನಿಯಾ ಪೌಡ್ರು ಹಾಕ್ಕೋಬೋದು ರೀ. ನಾನು ಗರಂ ಮಸಾಲೆ ಒಳಗೆ ಧನಿಯಾ ಪೌಡ್ರ್ ಐತಂತೆ ಹಾಕ್ಕೊಂಡಿಲ್ಲ, ನೀವು ಬೇಕಂದ್ರೆ ಹಾಕ್ಕೋಬೋದು ರೀ. ಈಗ ಇದಕ್ಕೆ ನಾನು ಆಲೂಗಡ್ಡೆ ಬೇಯಿಸಿಟ್ಟಿನಿ, ಮ್ಯಾಶ್ ಮಾಡಿ ಹಾಕ್ಕೋತೀನಿ ನೋಡಿರಿ. ನಾನು 2-3 ಆಲೂಗಡ್ಡೆ ತೊಗೊಂಡಿನಿ ರೀ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನಾನು ಒಂದು ಸ್ವಲ್ಪ ಬಟಾಣಿ ತೊಗೊಂಡಿನಿ ರೀ, ಅವನು ಹಾಕ್ಕೋತೀನಿ. ನಿಮ್ಮ ಮನ್ಯಾಗ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ತೊಗೊರಿ, ಹಸಿ ಬಟಾಣಿ ಇಲ್ಲಾಂದ್ರೆ ಈ ರೀತಿ ನೆನೆಸಿದ್ದು ತೊಗೊರಿ. ನಾನು ನೆನೆಸಿದ ಬಟಾಣಿ ತೊಗೊಂಡಿನಿ ನೋಡಿರಿ. 1-2 ನಿಮಿಷ ಬೇಯಿಸ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ರಿ. ಈಗ ನೋಡಿರಿ, ನಾನು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿನಿ. ಈ ರೀತಿ ರೆಡಿ ಆಗೈತೆ ರೀ ಮಸಾಲ. ಇವು ಬಟಾಣಿ ಕಾಳು ಹಾಗೆ ಉಳಿತಾವ್ರಿ, ಹಾಗಾಗಿ ನಾನು ಸ್ವಲ್ಪ ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೊತೀನಿ ರೀ. ನಾನು ಮ್ಯಾಶರ್ ತೊಗೊಂಡಿನಿ ರೀ, ಇದರಲ್ಲೇ ಮ್ಯಾಶ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಮ್ಯಾಶ್ ಮಾಡ್ಕೊಂಡ್ರೆ ಆಲೂಗಡ್ಡೆನೂ ಸ್ಮೂತಾಗಿ ಬರುತ್ತೆ, ಬಟಾಣಿನೂ ಸ್ಮೂತ್ ಆಗ್ತಾವೆ. ಆವಾಗ ಮಸಾಲೆ ನಮ್ಗೆ ಒಳಗೆ ತುಂಬಕ್ಕೆ ಈಸಿ ಆಗ್ತೈತೆ ರೀ. ಈಗ ನೋಡಿರಿ, ನಾನು ಈ ರೀತಿ ಮ್ಯಾಶ್ ಮಾಡ್ಕೊಂಡಿನಿ. ಒಂದೊಂದು ಕಾಳು ಬಟಾಣಿ ಉಳಿದ್ರೂ ಪರವಾಗಿಲ್ಲ, ನಡಿತೈತಿ. ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಮಜಾ ಬರ್ತೈತೆ ರೀ. ನೀವು ಹಸಿ ಬಟಾಣಿ ತೊಗೊಂಡಿದ್ರೆ ಅದು ಸ್ಮೂತಾಗಿ ಬೆಂದ್ಬಿಡ್ತೈತೆ ರೀ. ಈಗ ನಾವು ನೆನೆಸಿದ ಕಾಳು ತೊಗೊಂಡಿವಲ್ಲ, ಹಾಗಾಗಿ ಇದು ಬೆಂದಿಲ್ಲ ರೀ. ಈ ರೀತಿ ಇದ್ರೂ ನಡಿತೈತಿ. ನೆಂದಿರ್ತಾವಲ್ಲ ಸಾಕು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ಈಗ ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಹಾಕ್ಬಿಡೋಮ್ರಿ. ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ನೋಡಿರಿ, ಈಗ ಇದು ಮಸಾಲೆ ರೆಡಿ ಆಯ್ತು ರೀ. ಇಲ್ಲಿ ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಅಲ್ಲಿ ಮಸಾಲೆ ರೆಡಿ ಮಾಡಿ ತಣ್ಣಗೆ ಹಾಕ್ಬಿಟ್ಟಿನಿ. ಈಗ 1-2 ಸ್ಪೂನ ಮೈದಾ ಹಿಟ್ಟು, ನೀವು ಗೋಧಿ ಹಿಟ್ಟು ತೊಗೊಂಡಿದ್ರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊರಿ, ಇಲ್ಲ ಮೈದಾ ಹಿಟ್ಟು ತೊಗೊಂಡಿದ್ರೆ ಮೈದಾ ಹಿಟ್ಟಲ್ಲಿ ಮಾಡಿ. ನಾನು ಈಗ ಮೈದಾ ಹಿಟ್ಟು ನಾದಿಟ್ಟಿನಲ್ಲ ರೀ, ಹಾಗಾಗಿ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಈಗ ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋತೀನಿ ರೀ. ನೀವು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ರೀ. ಈಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ರೀತಿ ಸರಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸರಿ ಅಂತಾರೆ, ಸಾಟಿ ಅಂತಾರೆ, ನೀವು ಏನಾದರೂ ಕರಿಬೋದು ರೀ. ನಿಮ್ಗೆ ಗಟ್ಟಿ ಅನ್ನಿಸ್ತಂದ್ರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೋಬೋದು ರೀ. ಇದು ಕರೆಕ್ಟ್ ಅದ ಆಯ್ತು ರೀ. ಈಗ ನನಗೆ ನಾನು ಒಂದಿಷ್ಟು ಮಾಡ್ಕೊಂಡಿನಿ ರೀ. ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ನನಗಿದು ಇಷ್ಟು ಸರಿ ಹೋಗ್ತೈತೆ ರೀ. ಈಗ ನಾನು ಹಿಟ್ಟು ನೆನೆಯಾಕೆ ಬಿಟ್ಟಿದ್ದಲ್ಲ ರೀ, ಆ ಹಿಟ್ಟು ತೊಗೊಂಡಿನಿ. ಈಗ ಇದ್ರಾಗ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಉಳ್ಳಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡಿರಿ. ಒಂದು 4 ಉಳ್ಳಿ ಮಾಡ್ಕೊತೀನಿ ರೀ. ಈಗ ಇದು ಲಟ್ಟಿಸ್ಕೊತೀನಿ ರೀ. ನೋಡಿರಿ, ಈ ಸೈಜಿನ 4 ಉಳ್ಳಿ ಮಾಡ್ಕೊಂಡೀನಿ ರೀ.
ಈಗ ಒಂದು ಉಳಿ ಲಟ್ಟಿಸ್ಕೊತೀನಿ ರೀ. ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಎಷ್ಟು ತೆಳ್ಳಗೆ ಎಷ್ಟು ದಪ್ಪ ನೋಡಿಕೊಂಡು ಲಟ್ಟಿಸ್ಕೋಬೇಕಾಗ್ತದೆ ರೀ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಒಳ್ಳೇದು ರೀ. ನಾನು ಈ ಸೈಜಲ್ಲಿ ಲಟ್ಸ್ಕೊಂಡೀನಿ ನೋಡಿರಿ. ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಬರ್ತಾವೆ ರೀ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟೊಂದು ತೆಳ್ಳಗೆ ಬರಲ್ಲ ರೀ. ಹರಿ ಸಾಧ್ಯತೆ ಇರ್ತೈತೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ. ಈ ಮೈದಾ ಹಿಟ್ಟಲ್ಲಿ ಈ ರೀತಿ ಬರ್ತೈತೆ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ಈಗ 4 ಏನು ಲಟ್ಸ್ಕೊಂಡಿನಲ್ಲ ರೀ, ಅದ್ರಾಗ ಒಂದು ತೊಗೋತೀನಿ ನೋಡಿರಿ. ಈಗ ನಾನಿಲ್ಲಿ ಸಾಟಿ ಮಾಡಿ ಇಟ್ಟಿನಲ್ಲ ರೀ, ಆ ಸಾಟಿ ಹಚ್ಕೋತೀನಿ ನೋಡಿರಿ. ಇದಕ್ಕೆ ತುಂಬ ಸಾಟಿ ಸವರ್ಬೇಕು ರೀ. ಈ ರೀತಿ ನೀವು ಕೈಲಿ ಆದರೂ ಸವರ್ಕೊಡ್ರಿ, ಇಲ್ಲ ಈ ರೀತಿ ಸ್ಪೂನ್ಲಿ ಆದರೂ ಸವರ್ಕೊಡ್ರಿ. ಈಗ ಒಂದು ಮಾತ್ರ ಹಾಕ್ಕೊಂಡಿನಿ, ಇನ್ನೊಂದು ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೂ ನಾನು ಸಾಟಿ ಸವರ್ಕೋತೀನಿ ನೋಡಿರಿ. ಪೂರಿ ಸೈಜಲ್ಲಿ ಲಡ್ಡು ಲಟ್ಸ್ಕೊಂಡಿವಲ್ಲ ರೀ, ಅದು ಪೂರ್ತಿ ಈ ರೀತಿ ಸಾಟಿ ಸವರ್ಬೇಕು ರೀ. ನಾನು 4 ಮಾಡ್ಕೊಂಡಿನಿ. ನೀವು 3, 2, 4, 5 ಎಷ್ಟಾದರೂ ಮಾಡ್ಕೋಬೋದು ರೀ. ನೋಡಿರಿ ಈ ರೀತಿ ಎಲ್ಲದಕ್ಕೂ ನಾನು ಸಾಟಿ ಏನು ಮಾಡ್ಕೊಂಡಿದ್ನಲ್ಲ ರೀ, ಅದು ಸವರ್ಕೊಂಡಿ ನೋಡಿರಿ. ಈಗ ಮ್ಯಾಲಿದ ಹಾಕ್ಕೋತೀನಿ ನೋಡಿರಿ. ಈಗ ಮ್ಯಾಲೆ ಒಂಚೂರು ಮೈದಾ ಹಿಟ್ಟು ಹಚ್ಚಿ ಲಟ್ಟಿಸ್ಕೋತೀನಿ ನೋಡಿರಿ. 2 ಸೈಡು ಸ್ವಲ್ಪ ಸ್ವಲ್ಪ ಹಚ್ಕೋತೀನಿ ರೀ. ಯಾಕಂದ್ರೆ ಕಟ್ಟಿಗೆ ಬೆಲೂನ್ಗೆ ಅಂಟ್ಕೋಬಾರ್ದತ್ತೆ ನಾನು ಮೈದಾ ಹಿಟ್ಟು ಹಾಕ್ಕೊಂಡೇನಿ. ನೀವು ಗಟ್ಟಿಗೆ ನಾದಿದ್ರೆ ಹಾಗೇನೋ ಲಟ್ಟಿಸ್ಕೋಬೋದು ರೀ. ಸ್ವಲ್ಪ ಲೈಟಾಗೇ ಲಟ್ಟಿಸ್ಬೇಕಾಗ್ತೈತೆ ರೀ. ನೋಡಿರಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡೀನಿ ನೋಡಿರಿ. ನಾರ್ಮಲಾಗಿ ಏನು ಚಪಾತಿ ಲಟ್ಟಿಸ್ತೀವಲ್ಲ ರೀ, ಆ ಸೈಜಲ್ಲಿ ಐತೆ ನೋಡಿರಿ. ತೀರಾ ಅಷ್ಟು ದೊಡ್ಡದು ಅಲ್ಲ, ತೀರಾ ಅಷ್ಟು ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಐತೆ ನೋಡಿರಿ. ನಾನು ಪಿಜ್ಜಾ ಕಟ್ರಲ್ಲೇ ಕಟ್ ಮಾಡ್ತೀನಿ. ನೀವು ಬೇಕಾದ್ರೆ ಚಾಕುಲೆ ಸ್ಪೂನ್ಲೆ ಅದ್ರಲ್ಲಾದ್ರೂ ಕಟ್ ಮಾಡ್ಕೋಬೋದು ರೀ. ಈಗ ನಾನು ಎಜ್ಜಸ್ ಎಲ್ಲ ಕಟ್ ಮಾಡ್ಕೋತೀನಿ ನೋಡಿರಿ. ಅಂದ್ರೆ ಚೌಕಿಗೆ ಸೇಪ್ ಆಗ್ಬೇಕು ರೀ ಇದು. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಕಟ್ ಮಾಡ್ಕೋತೀನಿ ನೋಡಿರಿ. ತೀರಾ ಅಷ್ಟು ದೊಡ್ಡನೂ ಅಲ್ಲ, ತೀರಾ ಅಷ್ಟು ಚಿಕ್ಕದು ಅಲ್ಲ ರೀ. ನೋಡಿರಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡೀನಿ ನೋಡಿರಿ. ಈಗ ಇದ್ರಾಗ ಒಂದು ತೊಗೋತೀನಿ ನೋಡ್ರಿ. ಈಗ ಇದಕ್ಕೆ ಸರಿ ಹಚ್ಕೋತೀನಿ ನೋಡಿರಿ. ಸುತ್ತಲೂ ಈ ರೀತಿ ಏನು ಸಾಟಿ ಮಾಡಿಟ್ಟಿನಲ್ಲ ರೀ, ಇದು ಹಚ್ಕೋತೀನಿ ರೀ. ಈ ಸಾಟಿ ಹಚ್ಚೋ ಉದ್ದೇಶ ಏನಂದ್ರೆ, ಈಗ ನಾವು ಎಣ್ಣೆ ಹಾಕಿದ ತಕ್ಷಣ ಬಾಯಿ ಬಿಡಬಾರ್ದು, ಅಂಟ್ಕೋಬೇಕಂತೇಳಿ ಅಷ್ಟೇ ರೀ. ಈ ರೀತಿ ಸುತ್ತಲೂ ಸಾಟಿ ಹಚ್ಕೋಬೇಕಾಗ್ತದೆ ರೀ. ಈಗ ನಾನು ಮಸಾಲೆ ಏನು ರೆಡಿ ಮಾಡ್ಕೊಂಡ್ರೆ ಅದು ಹಾಕ್ಕೋತೀನಿ ನೋಡಿರಿ. 1 ಸ್ಪೂನ್ ಮಾತ್ರ ಹಾಕ್ಕೋತೀನಿ ನೋಡಿರಿ. ನೀವು ದೊಡ್ಡ ಮಾಡಿದ್ರೆ ಜಾಸ್ತಿ ಮಸಾಲೆ ಹಿಡಿತೈತೆ ರೀ, ಸಣ್ಣ ಮಾಡಿದ್ರೆ ಸ್ವಲ್ಪ ಮಸಾಲೆ ಹಿಡಿತೈತೆ ರೀ. ಈಗ ನಾನು ಈ ಮೂಲೆ ಕೂಡಿಸ್ಕೋತೀನಿ ನೋಡಿರಿ. ಈಗ ಈ ಮೂಲೆ ಕೂಡಿಸ್ತೀನಿ ನೋಡಿರಿ. ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ. ಈಗ ಈ ಸೈಡಿಂದ ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ. ನಾವು ಮೋದಕ ಮಾಡ್ತೀವಲ್ರಿ, ಆ ರೀತಿ ಬರ್ತೈತ್ರಿ ಅದು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾನು ಈ ಶೇಪಲ್ಲಿ ಮಾಡೀನಿ. ನಿಮಗೆ ಯಾವ ಶೇಪ್ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ಶೇಪಲ್ಲಿ ಮಾಡ್ಕೋಬೋದು ರೀ. ಈಗ ನಾ 1-2 ಮಾಡ್ಕೊಂಡಿನಿ ರೀ. ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಅಷ್ಟೊತ್ತಿಗೆ ಎಣ್ಣೆ ಕಾಯ್ಬೇಕಲ್ರಿ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ಲ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾ ಮಾಡ್ಕೊಂಡಿರೋ ಎಣ್ಣೆ ಬಿಡ್ತೀನಿ ನೋಡಿರಿ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊರಿ. ನಾ 1-3 ಬಿಟ್ಟಿನಿ ರೀ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾ ನೋಡ್ಕೊಂಡು ನೀವು ಬಿಡ್ಬೋದು ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಫ್ರೈ ಆಗಲ್ಲ ರೀ. ನೋಡಿರಿ ಎಣ್ಣೆ ಚಲೋತ್ನೇ ಕಾಯ್ದಿತ್ತಂದ್ರೆ ಕಲರ್ ಹೆಂಗೆ ಬರ್ತಾವೆ ನೋಡಿರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಈಗ ನಾನು ತಿರುಗಿಸಿ ಹಾಕಿ 2 ಸೈಡು ಫ್ರೈ ಮಾಡ್ಕೊತೀನಿ ನೋಡಿರಿ. ಒಳಗಡೆ ಮಿಶ್ರಣ ಅಂತೂ ನಾವು ಬೇಯಿಸ್ಕೊಂಡಿರ್ತೀವಿ. ಆಲೂಗಡ್ಡೆನೂ ಬೇಯಿಸ್ಕೊಂಡಿರ್ತೀವಿ, ಕಾಳು ಬೇಯಿಸ್ಕೊಂಡಿರ್ತೀವಿ, ಒಗ್ಗರಣೆನೂ ಮಾಡಿರ್ತೀವಿ. ಈಗ ಇದು ಮೇಲ್ಗಡೆ ಹಿಟ್ಟಷ್ಟು ಫ್ರೈ ಆದ್ರೆ ಸಾಕ್ರಿ. ಈಗ ನೋಡಿರಿ ಬಿಟ್ಟಾಗ ಎಷ್ಟು ಗೂಳಿದ್ದು, ಈ ಗೂಳೆಲ್ಲ ಕಡಿಮೆ ಆಗ್ಯಾವ ನೋಡಿರಿ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿ ಎಷ್ಟು ಮಸ್ತ್ ಫ್ರೈ ಆಗ್ಯಾವ ಅಂತೇಳಿ. ನಾವು ಲೇಯರ್ ಮಾಡಿದ್ವಲ್ರಿ, ನೋಡಿರಿ ಲೇಯರ್ ಎಲ್ಲ ಹೆಂಗೆ ಬಿಟ್ಕೊಂಡಾವ ನೋಡಿರಿ. ಸೈಡಿಗೆಲ್ಲ ಗೊತ್ತಾಗುತ್ತೆ ನೋಡಿರಿ. ನೋಡಿರಿ ಗೂಳೆಲ್ಲ ಕಡಿಮೆ ಆಗ್ಯಾವ. ಈಗ ಇವು ಫ್ರೈ ಆಗ್ಯಾವ ರೀ. ನಾ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋತೀನಿ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೀವು ಒಂದ್ಸಲ ನಿಮ್ಮ ಮನ್ಯಾಗ ಈ ರೀತಿ ಮಾಡ್ಕೊಂಡು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಟ್ಟರೆ ಮಕ್ಕಳು ಇಷ್ಟಪಡ್ತಾರೆ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಇಷ್ಟ ಆಗ್ಯಾವ ನೋಡಿರಿ. ಈಗ ನೋಡಿರಿ ನಾ 2 ಶೇಪಲ್ಲಿ ಮಾಡ್ಕೊಂಡೀನಿ. ಇದೊಂದು ರೀತಿ ಮಾಡ್ಕೊಂಡೀನಿ, ವಿಡಿಯೋದಾಗ ತೋರಿಸಿದ್ನಲ್ಲ ರೀ. ಈ ರೀತಿ ಚೌಕಗೇನು ಮಾಡ್ಕೊಂಡೀನಿ, ಪಾಕೆಟ್ ಟೈಪು ಮಾಡ್ಕೊಂಡೇನಿ ರೀ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಆ ರೀತಿ ಮಾಡ್ಕೋಬೋದು ರೀ. ಮಕ್ಕಳು ಸಾಯಂಕಾಲ ಮನ್ಯಾಗ ಇರ್ತಾರಲ್ರಿ, ಏನಾರು ತಿನ್ಬೇಕಪ್ಪ ಅಂದಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ.
ನೋಡಿದ್ರಲ್ರಿ ವೀಕ್ಷಕರೇ, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಸಮೋಸ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸೇಪಿನ ಮಾಡ್ಕೊಂಡಿನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.